ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಸೆನ್ಸೆಕ್ಸು 632 ಪಾಯಿಂಟ್ಸ್ ಗೇನ್ ಆಗಿ 54,884 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 182 ಪಾಯಿಂಟ್ಸ್ ಗೇನ್ ಆಗಿ 16,352 ಅಲ್ಲಿ ಕ್ಲೋಸ್ ಆಗಿದೆ. ವೆರಾಸ್ ಬ್ಯಾಂಕ್ ನಿಫ್ಟಿ 518 ಪಾಯಿಂಟ್ಸ್ ಗೇನ್ ಆಗಿ 35,613 ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಮಿಡ್ ಕ್ಯಾಪು 1.43% ಗೇನ್ ಆದರೆ ಸ್ಮಾಲ್ ಕ್ಯಾಪು 1.12% ಗೇನ್ ಆಗಿದೆ. ಎಸ್ಟರ್ಡೇ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಂದು ಗುಡ್ ರ್ಯಾಲಿ ನಮಗೆ ಕಾಣಿಸಿದೆ ಅಲ್ವಾ. ಪರ್ಟಿಕ್ಯುಲರ್ಲಿ ಡೌ ಜೋನ್ ಆಲ್ಮೋಸ್ಟ್ 2% ಹತ್ರ, ನ್ಯಾಸ್ಡ್ಯಾಕ್ 2.7% ಹತ್ರ ರ್ಯಾಲಿ ಆಗಿದೆ. ಓಕೆ, ಇಲ್ಲಿ ನಮಗೆ ನ್ಯಾಸ್ಡ್ಯಾಕ್ ಇಂಪಾರ್ಟೆಂಟ್ ಬಿಕಾಸ್ ತುಂಬಾ ಟೈಮ್ ವರೆಗೂ ನ್ಯಾಸ್ಡ್ಯಾಕ್ ಅಲ್ಲಿ ನಮಗೆ ಬಿಗ್ ಸೆಲ್ ಆಫ್ ನೋಡ್ತಾ ಇದ್ದೀವಿ. ಸೊ ಅಲ್ಲಿ ನ್ಯಾಸ್ಡ್ಯಾಕ್ ಅಲ್ಲಿ ಬಂದಿರೋ ರಿಕವರಿಯಿಂದ ಇಂಡಿಯನ್ ಐಟಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇವತ್ತು ನಮಗೊಂದು ರಿವರ್ಸಲ್ ಅಂತೂ ಕಾಣಿಸಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಸ್ಟೆಬಿಲಿಟಿ ಕಾಣಿಸ್ತಾ ಇದ್ರು ಐಟಿ ಸ್ಟಾಕ್ಸ್ ಅಲ್ಲಿ ಒಂದು ಬಿಗ್ ಸೆಲ್ ಆಫ್. ಆದ್ರೆ ಈ ಸಲ ಆತರ ಆಗದಿರ ಬ್ಯಾಂಕ್ಸ್ ಅಲ್ಲಿ ಅಂಡ್ ಈವನ್ ಐಟಿ ಸ್ಟಾಕ್ಸ್ ಅಲ್ಲಿ ಬರ್ತಿರೋ ಸ್ಟ್ರೆಂತ್ ಇವತ್ತು ಇಂಡಸ್ ನ ಲೈಕ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಎಂಡ್ ಆಗಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ನೀವು ಮೋಸ್ಟ್ ಆಫ್ ದಿ ಸೆಕ್ಟರ್ಸ್ ನ ಗಮನಿಸ್ತಾ ಬಂದ್ರೆ ತುಂಬಾ ಸೆಕ್ಟರ್ಸ್ ಅಲ್ಲಿ ಬಿಗ್ ಸೆಲ್ ಆಫ್ ಕಾಣಿಸಿದೆ. ಆದ್ರೆ ಬ್ಯಾಂಕಿಂಗ್ ಸೆಕ್ಟರ್ಸ್ ನಲ್ಲಿ ಅಷ್ಟು ದೊಡ್ಡ ಸೆಲ್ ಆಫ್ ನಮ್ಗೆ ಕಾಣಿಸಿಲ್ಲ. ಪರ್ಟಿಕ್ಯುಲರ್ಲಿ ಮೇ ಮಂತ್ ನಲ್ಲಿ ಆಲ್ಮೋಸ್ಟ್ ಐಟಿ ಸೆಕ್ಟರ್ ನಲ್ಲಿ 12% ಹತ್ರ ಸೆಲ್ ಆಫ್ ಕಾಣಿಸಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ನಿಯರ್ ಟು 5% ಹತ್ರನೇ ಕರೆಕ್ಷನ್ ಕಾಣಿಸಿದೆ. ಕ್ಲಿಯರ್ಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ಟೈಮ್ ವರೆಗೂ ಲೀಡರ್ ಆಗಿರುವಂತಹ ಐಟಿ ಸೆಕ್ಟರ್ಸ್ ಈಗ ಆ ಪ್ಲೇಸಸ್ ನ ಬ್ಯಾಂಕಿಂಗ್ ಸೆಕ್ಟರ್ ಗೆ ಟ್ರಾನ್ಸ್ಫರ್ ಮಾಡಿರೋ ತರ ನಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ ರೀಸನ್ ಇದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಮೋಸ್ಟ್ ಆಫ್ ದಿ ಬ್ಯಾಂಕ್ಸ್ ರಿಲೇಟೆಡ್ ಆಗಿ ಅಸೆಟ್ ಕ್ವಾಲಿಟಿ ಸ್ಟೇಬಲ್ ಆಗಿದೆ ಅಂಡ್ ಎಕ್ಸ್ಪೆಕ್ಟೆಡ್ ಅಂದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಡೆಲಿವರಿ ಮಾಡ್ತಾ ಇರೋದು ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ ಸ್ಟೆಬಿಲೈಸ್ ಮಾಡ್ತಾ ಇದೆ. ಅಂಡ್ ಲೆವೆಲ್ಸ್ ವಿಷಯಕ್ಕೆ ಬಂದ್ರೆ ಮಾರ್ಕೆಟ್ ಒಂದು ಇಂಪಾರ್ಟೆಂಟ್ ಝೋನ್ ಹತ್ರ ಆದ್ರೆ ಬಂದಿದೆ. ನೀವು ಗಮನಿಸಿದ್ರೆ ಮಲ್ಟಿಪಲ್ ಟೈಮ್ಸ್ 16,400 ಟು 16,450 ಈ 50 ಪಾಯಿಂಟ್ ಝೋನ್ ಅಲ್ಲಿ ಆಲ್ಮೋಸ್ಟ್ 4 ಟೈಮ್ಸ್ ಹತ್ರ ಪ್ರೀವಿಯಸ್ ಆಗಿ ರಿಜೆಕ್ಟ್ ಆಗಿ ಆ ರಿಜೆಕ್ಟ್ ಆಗ್ತಾ ಇದ್ರ ಪ್ರತಿ ಸಲಿನೂ ಒಂದು ಇಂಟೆನ್ಸ್ ಆಫ್ ಫಾಲ್ ಇಂದ ಡೌನ್ ಸೈಡ್ ಗೆ ಮೂವ್ ಆಗಿದೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಯಾವ ಝೋನ್ ಹತ್ರ ರೆಸಿಸ್ಟೆನ್ಸ್ ಫೇಸ್ ಮಾಡಿದೆ ಅಲ್ವೋ ಅಗೈನ್ ಈಗ ಆ ಲೆವೆಲ್ಸ್ ಹತ್ರ ಬಂದಿರೋ ಕಾರಣವಾಗಿ ಅಗೈನ್ ಈ ಲೆವೆಲ್ ಹತ್ರ ರಿಜೆಕ್ಟ್ ಆಗತ್ತಾ ಇಲ್ಲ ಈ ಸಲ ಸ್ಟ್ರೆಂತ್ ತೋರಿಸಿ ಅಬೋವ್ ಸಸ್ಟೈನ್ ಆಗತ್ತಾ ಅನ್ನೋದು ಒಂದು ಕ್ಲಾರಿಟಿ ಬಂದ ಮೇಲೆ ಟ್ರೇಡ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಪ್ರೈಸ್ ರಿಲೇಟೆಡ್ ಆಗಿ ಸ್ಟೆಬಿಲಿಟಿ ಫಾರ್ಮ್ ಆದ್ಮೇಲೆ ಪ್ರೀವಿಯಸ್ ಆಗಿ ನಾವು ಮಾತಾಡ್ಕೊಂಡಿರೋ ತರನೇ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇಫ್ ನಾನೇನಾದ್ರೂ ಆಡ್ ಮಾಡ್ಕೋಬೇಕು ಅನ್ಕೊಂಡು ಭಾವಿಸ್ತಾ ಇದ್ರೆ ಯಾವ ಲೆವೆಲ್ಸ್ ಅಲ್ಲಿ ಆಡ್ ಮಾಡ್ತೀನಿ ಅಂತ ಲೆವೆಲ್ಸ್ ನಿಮಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಮೆನ್ಷನ್ ಮಾಡಿದಿನಲ್ವಾ. ಆತರ ಗ್ಲೋಬಲ್ ಸ್ಪಿರಿಟ್ ರಿಲೇಟೆಡ್ ಆಗಿ KPIT ರಿಲೇಟೆಡ್ ಆಗಿ ನಾವು ಮಾತಾಡ್ಕೊಂಡಿದ್ವಿ. ಬಟ್ IX ರಿಲೇಟೆಡ್ ಆಗಿ ಅದಕ್ಕೆ ಮುಂಚೆ ಒಂದ್ಸಲಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ನೀರಾಗಿರುವಂತ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್. ಬಟ್ ಆ ಲೆವೆಲ್ ರೀಸೆಂಟ್ ಆಗಿ ಬ್ರೇಕ್ ಆಗಿದೆ ಅಲ್ವಾ. ಅದರಿಂದ ಫರ್ದರ್ ಆಗಿ ಆಡ್ ಮಾಡ್ಕೋಬೇಕಂದ್ರೆ ಲೆವೆಲ್ಸ್ ಮೆನ್ಷನ್ ಮಾಡ್ತಾ ಇದೀನಿ. ಪ್ರೆಸೆಂಟ್ ಟ್ರೇಡ್ ಆಗ್ತಿರೋ ಲೆವೆಲ್ಸ್ ಅಂಡ್ ಡೈಲಿ ಚಾರ್ಟ್ಸ್ ಪ್ರೀವಿಯಸ್ಲಿ ಒಂದು ಪಾಯಿಂಟ್ ಅಲ್ಲಿ ರೆಸಿಸ್ಟೆನ್ಸ್ ಅಂಡ್ ಇನ್ನೊಂದು ಪಾಯಿಂಟ್ಸ್ ಅಲ್ಲಿ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ. ಅದರಿಂದ 185 ಟು 180 ಈ 5 ಪಾಯಿಂಟ್ ಝೋನ್ ಅಲ್ಲಿ ನಾವು ನೆಕ್ಸ್ಟ್ ಲೆವೆಲ್ ಅಡಿಷನ್ ಆಗಿ ತಗೋಬಹುದು. ಇಫ್ ಇನ್ ಕೇಸ್ ಆ ಝೋನ್ ಅನ್ನು ಬ್ರೇಕ್ ಆಗಿ ಡೌನ್ ಸೈಡ್ ಸಸ್ಟೈನ್ ಆಗ್ತಾ ಇದ್ರೆ ಆರ್ ಕ್ಲೋಸ್ ಆಗ್ತಾ ಇದ್ರೆ ನೆಕ್ಸ್ಟ್ ಆಡ್ ಮಾಡ್ಕೊಳ್ಳುವಂತ ಲೆವೆಲ್ ಆದ್ರೆ 150. ಸೊ 150 ಟು 130 ಈ 20 ಪಾಯಿಂಟ್ ಝೋನ್ ಅಲ್ಲಿ ವೆರಿ ಅಟ್ರಾಕ್ಟಿವ್ ಆಗಿ ವ್ಯಾಲ್ಯೂ ಝೋನ್ ಗೆ ಬರುತ್ತೆ IX. ಆಕ್ಚುಲಿ ಅಷ್ಟೊಂದು ಈಸಿಯಾಗಿ ಆ ಲೆವೆಲ್ ಬರೋಕ್ ಸಾಧ್ಯ ಇಲ್ಲ ಬಿಕಾಸ್ ಈ ಸ್ಟಾಕ್ ರಿಲೇಟೆಡ್ ಆಗಿ ಮೋನೋಪಾಲಿ ಇರೋದ್ರಿಂದ. ಇಫ್ ಏನಾದ್ರೂ ಮಾರ್ಕೆಟ್ ಅಲ್ಲಿ ಏನಾದ್ರೂ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿ ನೆಕ್ಸ್ಟ್ ಫರ್ದರ್ ಆಗಿ ಬರ್ತಿರೋ ಸೆಲ್ ಆಫ್ ಇಂದ ಈ ಸ್ಟಾಕ್ ಫಾಲ್ ಆದ್ರೆ ದೆನ್ 150 ಟು 130 ಇದು ಇಂಪಾರ್ಟೆಂಟ್ ಝೋನ್ ಆಗತ್ತೆ. ಇಲ್ಲ ಅಲ್ಲಿವರೆಗೂ ವೆಯ್ಟ್ ಮಾಡಕ್ ಆಗಲ್ಲ ಅಂದ್ರೆ ಇರೋ ಕ್ಯಾಪಿಟಲ್ ನಲ್ಲಿ ಒಂದು 3 ಪಾರ್ಟ್ ಡಿವೈಡ್ ಮಾಡಿ 180 ಟು 185 ಈ 5 ಪಾಯಿಂಟ್ಸ್ ಅಲ್ಲಿ ನಾವು ಟ್ರೇಡ್ ಆಗ್ತಿರೋ ಪ್ರೈಸ್ ನಲ್ಲಿ ಸ್ವಲ್ಪ ನಾವು ಆಡ್ ಮಾಡ್ಕೋಬಹುದು. ಸೊ ಅಲ್ಲಿನೂ ನಾವು IX ರಿಲೇಟೆಡ್ ಆಗಿ ಲಾಂಗ್ ಟರ್ಮ್ ವ್ಯೂಗೋಸ್ಕರ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡಬಹುದು. ಫ್ರೆಂಡ್ಸ್, ನಾವು ಈ ವಿಡಿಯೋಲಿ ಇಡ್ತಿರೋ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಮೋಟಾರ್ಸ್ ಅವರು ನ್ಯೂ ಸಬ್ಸಿಡರಿ ಫಾರ್ಮ್ ಮಾಡ್ತಿದ್ದಾರೆ, ಟಾಟಾ ಮೋಟಾರ್ಸ್ ಲಿಮಿಟೆಡ್ ಸ್ಮಾರ್ಟ್ ಸಿಟಿ ಮೊಬಿಲಿಟಿ ಸೊಲ್ಯೂಷನ್. ಇದು ಸ್ಪೆಷಲ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಫೋಕಸ್ ಮಾಡುತ್ತೆ ಅಂತ ಈ EV ಸೆಗ್ಮೆಂಟ್ ಸಂಬಂಧಿಸಿರುವ ಪರ್ಟಿಕ್ಯುಲರ್ಲಿ ಕಮರ್ಷಿಯಲ್ ವೆಹಿಕಲ್ ಸಂಬಂಧಿಸಿರುವ ಪೋರ್ಟ್ಫೋಲಿಯೋ ರಿಲೇಟೆಡ್ ಆಗಿ ಸರ್ವಿಸಸ್ ನ ಆಫರ್ ಮಾಡೋದಕ್ಕೋಸ್ಕರ ಅಂತ ಟಾಟಾ ಮೋಟಾರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಕಮರ್ಷಿಯಲ್ ವೆಹಿಕಲ್ಸ್ ಪರ್ಟಿಕ್ಯುಲರ್ಲಿ ಟಾಟಾ ಮೋಟಾರ್ಸ್ ರಿಲೇಟೆಡ್ ಆಗಿ ಆಲ್ಮೋಸ್ಟ್ 650 ಎಲೆಕ್ಟ್ರಿಕ್ ವೆಹಿಕಲ್ಸ್ ಸಿಟೀಸ್ ನಲ್ಲಿ ಆಲ್ರೆಡಿ ಮೂವ್ ಆಗ್ತಾ ಇದೆ ಅಂತ ಅಂಡ್ ಕೇವಲ FY22 ನಲ್ಲಿ 250 ಎಲೆಕ್ಟ್ರಿಕ್ ಬಸಸ್ ಹತ್ರ ಆಪರೇಷನ್ ಅಲ್ಲಿ ಬಂದಿದೆ ಅಂತ ಟಾಟಾ ಮೋಟಾರ್ಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಟಾಟಾ ಪವರ್ ಬಗ್ಗೆ ಮಾತಾಡ್ಕೋಬೇಕು. ಟಾಟಾ ಪವರ್ ಅವರು ಮಹಾರಾಷ್ಟ್ರನಲ್ಲಿ ಆಲ್ಮೋಸ್ಟ್ 600 ಎಕರ್ಸ್ ನಲ್ಲಿ 100 ಮೆಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ನ ವಿತಿನ್ 3.5 ಮಂತ್ಸ್ ನಲ್ಲಿ ಕಮಿಷನ್ ಮಾಡಿರೋ ತರ ಮೀನ್ಸ್ ಎಕ್ಸಿಕ್ಯೂಷನ್ ಮಾಡಕ್ಕಾಗಿದೆ ಅಂತ ಟಾಟಾ ಪವರ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಏರ್ಟೆಲ್ ರಿಲೇಟೆಡ್ ಆಗಿ ನಿನ್ನೆಯಿಂದನೂ ಒಂದು ನ್ಯೂಸ್ ಅಪ್ಡೇಟ್ ಸರ್ಕ್ಯುಲೇಟ್ ಆಗ್ತಿದೆ. ಏರ್ಟೆಲ್ ನಲ್ಲಿ ಸಿಂಗ್ಟೆಲ್ ಅಂದ್ರೆ ಸಿಂಗಪೂರ್ ಟೆಲಿಕಮ್ಯುನಿಕೇಶನ್ ಲಿಮಿಟೆಡ್ ಅವರು ಸ್ವಲ್ಪ ಪಾರ್ಟ್ ಆಫ್ ಸ್ಟೇಕ್ ನ ಹೋಲ್ಡ್ ಮಾಡ್ತಿದ್ದಾರೆ. ಇವರು ಹೋಲ್ಡ್ ಮಾಡ್ತಿರುವಂತಹ ಸ್ಟೇಕ್ ನಲ್ಲಿ 23 crore ಶೇರ್ಸ್ ನ
ಬ್ಲಾಕ್ ಡೀಲ್ ಮೂಲಕ ಸೇಲ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅಂತ CNBC ಆಂಕರ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ಬ್ಲಾಕ್ ಡೀಲ್ ನಲ್ಲಿ 5% ಡಿಸ್ಕೌಂಟ್ ನಲ್ಲಿ ಆಫರ್ ಮಾಡ್ತಾರೆ ಹತ್ರ. ಈ ಬ್ಲಾಕ್ ಡೀಲ್ ಒಂದು ವರ್ತು 15,000 crores ಆಗಿ ಅಂತ ಹೇಳ್ತಿದ್ದಾರೆ. ಈ ಬ್ಲಾಕ್ ಡೀಲ್ ನಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ವೇರಿಯಸ್ ಮ್ಯೂಚುವಲ್ ಫಂಡ್ಸ್ ಅಂಡ್ ಇನ್ಶೂರೆನ್ಸ್ ಕಂಪನೀಸ್ ಇಂಟ್ರೆಸ್ಟ್ ಮಾಡ್ತಾ ಇದೆ ಹತ್ರ ಇವರು ಹೇಳ್ತಿದ್ದಾರೆ. ನೆಕ್ಸ್ಟ್, ಡೆಲಿವರಿ ಸ್ಟಾಕ್ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗಿದೆಯಲ್ಲ, ಇದಕ್ಕೆ ರೀಸನ್ ಇವರು ಡೆವಲಪ್ ಮಾಡಿರುವಂತ ಟೆಕ್ನಾಲಜಿಕಲ್ ಪ್ರಾಡಕ್ಟ್ ಗೆ ಪೇಟೆಂಟ್ ಸಿಕ್ಕಿದೆ ಅಂತ US ಇಂದ. ಇವರು ಡೆವಲಪ್ ಮಾಡಿರೋ ಪ್ರಾಡಕ್ಟ್ ಗೆ ಫರ್ದರ್ ಆಗಿ ಗ್ರೋತ್ ಇರತ್ತಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿ ಇವತ್ತು ಸ್ಟಾಕ್ ಸ್ಟ್ರಾಂಗ್ ಆಗಿ ರ್ಯಾಲಿ ಆಗಿದೆ. ಇಷ್ಟಕ್ಕೂ ಇವರು ಡೆವಲಪ್ ಮಾಡಿರೋ ಪ್ರಾಡಕ್ಟ್ ಇವರು ಲಾಜಿಸ್ಟಿಕ್ ಕಂಪನಿ ವೇರಿಯಸ್ ಅಂಡ್ ಇ ಕಾಮರ್ಸ್ ಅಂಡ್ ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇವರಿಗೆ ಕನ್ಸೈನ್ಮೆಂಟ್ಸ್ ಬರ್ತಾ ಇರತ್ತಲ್ಲ, ಮೀನ್ಸ್ ಪಾರ್ಸಲ್ಸ್ ಬರ್ತಾ ಇರತ್ತಲ್ಲ, ಆ ಪಾರ್ಸಲ್ಸ್ ನ ಇವರು ಕರೆಕ್ಟ್ ಅಡ್ರೆಸ್ ಗೆ ಡೆಲಿವರಿ ಮಾಡಬೇಕಾಗತ್ತೆ. ಆತರ ಇವ್ರ ಹತ್ರ ಬಂದಿರೋ ಪಾರ್ಸಲ್ಸ್ ನಲ್ಲಿ ಸ್ವಲ್ಪ ಟೈಮ್ಸ್ ಕಸ್ಟಮರ್ಸ್ ಎಂಟರ್ ಮಾಡಿರುವಂತ ಅಡ್ರೆಸಸ್ ಸರಿಯಾಗಿ ಇಲ್ದಿರೋ ಕಾರಣವಾಗಿ ಎರರ್ಸ್ ಇರೋದು ನಡೀತಾ ಇರುತ್ತೆ. ಅದರಿಂದ ಆ ಎರರ್ಸ್ ನ ಇನ್ಕಂಪ್ಲೀಟ್ ಅಡ್ರೆಸ್ ನ ಅಕ್ಯುರೇಟ್ ಲೊಕೇಶನ್ ಗೆ ಸೇರೋ ತರ ಇವರ ಪ್ರಾಡಕ್ಟ್ ಇವರಿಗೆ ಯೂಸ್ ಆಗತ್ತೆ ಅಂತ ಈ ಪ್ರಾಡಕ್ಟ್ ನ ಡೆವಲಪ್ ಮಾಡೋದಕ್ಕೆ ಈ ಕಂಪನಿ ಸ್ಟಾರ್ಟ್ ಮಾಡಿರೋವಾಗಿಂದಾನು ಇಲ್ಲಿವರೆಗೂ ಆಲ್ಮೋಸ್ಟ್ $1 billion ಹತ್ರ ಇವರು ಡೆಲಿವರಿ ಮಾಡಿರೋ ಡೇಟಾನ ಯೂಸ್ ಮಾಡಿ ಇವರು ಪ್ರಾಡಕ್ಟ್ ಡೆವಲಪ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ನೆಕ್ಸ್ಟ್, BPCL ಬಗ್ಗೆ ಮಾತಾಡ್ಕೋಬೇಕು. BPCL ನಲ್ಲಿ ಗವರ್ಮೆಂಟ್ ಇರುವಂತಹ ಶೇರ್ 52.98%, ನಿಯರ್ ಟು 53% ಆಫ್ ಶೇರ್ ನ ಗವರ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅನ್ಕೊಂತಾ ಇದೆ ಅಂತ. ಅಂಡ್ ಇದಕ್ಕೆ ಯಾರಾದ್ರೂ ಇಂಟ್ರೆಸ್ಟ್ ತೋರಿಸಬೇಕು ಅನ್ಕೊಂಡ್ರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ EOI ನ ಸಬ್ಮಿಟ್ ಮಾಡಬಹುದು ಅನ್ನೋ ತರ ಗವರ್ಮೆಂಟ್ ಪ್ರೀವಿಯಸ್ ಆಗಿ ಅನೌನ್ಸ್ ಮಾಡಿದಾರಲ್ಲ. ಆದ್ರೆ ರೀಸೆಂಟ್ ಟೈಮ್ಸ್ ನಲ್ಲಿ ಗ್ಲೋಬಲ್ ನಲ್ಲಿ ಬರ್ತಿರೋ ಚೇಂಜಸ್ ಕಾರಣವಾಗಿ ಪ್ರೀವಿಯಸ್ಲಿ ಕರೆದಿರುವಂತಹ EOI ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಪ್ರಾಸೆಸ್ ಎಲ್ಲಾದ್ರೂ ಕಾಲ್ ಆಫ್ ಮಾಡಿದೆ ಅಂತ, ಮೀನ್ಸ್ ಕ್ಯಾನ್ಸಲ್ ಮಾಡಿದ ತರ ಡೇಟಾ ಅಂತೂ ಕಾಣಿಸ್ತಾ ಇದೆ. ಇದರ ರಿಲೇಟೆಡ್ ಆಗಿ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ನಲ್ಲಿ ಅಪ್ಡೇಟ್ಸ್ ಬರ್ತಾ ಇದೆ. ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ EOI ಗವರ್ಮೆಂಟ್ ಕಾಲ್ ಆಫ್ ಮಾಡಬೇಕಂತ ಅನ್ಕೊಂತಾ ಇದೆ ಅಂತ. ಅಂಡ್ ಪ್ರೀವಿಯಸ್ ಆಗಿ ಆ ಟೈಮ್ ನಲ್ಲಿ ಸ್ಟಾಕ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈಗ ಬರ್ತಿರೋ ಅಪ್ಡೇಟ್ ಇಂದ ಮಾರ್ಕೆಟ್ ಸರ್ಪ್ರೈಸ್ ಮಾಡಲಿಲ್ಲ. ನೆಕ್ಸ್ಟ್, ಸನ್ಫಾರ್ಮಾ ಬಗ್ಗೆ ಮಾತಾಡ್ಕೋಬೇಕು. ಸನ್ಫಾರ್ಮಾ ಅವ್ರ ರಿಲೇಟೆಡ್ ಆಗಿ 2 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ. ಫಸ್ಟ್, ಸನ್ಫಾರ್ಮಾ ಅವರಿಗೆ ಒಂದು ಸಬ್ಸಿಡರಿ ಇದೆ US ನಲ್ಲಿ, ಟೆರೋ ಫಾರ್ಮಾಸ್ಯೂಟಿಕಲ್ ನಲ್ಲಿ ಸನ್ಫಾರ್ಮಾ ಅವರಿಗೆ 77.8% ಶೇರ್ ಇದೆ. ಸೊ ಅದರಿಂದ ಆ ಕಂಪನಿ US ನಲ್ಲಿ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅದು ಸನ್ಫಾರ್ಮಾ ಅವರಿಗೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರುತ್ತೆ. ಆದ್ರೆ ಟೆರೋ ಫಾರ್ಮಾಸ್ಯೂಟಿಕಲ್ ಅವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ, ನಿನ್ನ ಆ ನಂಬರ್ಸ್ ವೀಕ್ ಆಗಿತ್ತು. ಅದರಿಂದ ಸ್ಟಾಕ್ US ನಲ್ಲಿ ಆಲ್ಮೋಸ್ಟ್ 4% ಹತ್ರ ಡೌನ್ ಆಗಿದೆ. ಇದೊಂದು ನೆಗೆಟಿವ್. ಬಟ್ ಇನ್ನೊಂದು ಪಾಸಿಟಿವ್ ಅಪ್ಡೇಟ್ ಏನಂದ್ರೆ ಫೆಡರ್ಮನ್ ಫಾರ್ಮಾ ಅವರಿಂದ ಯುರಾಕ್ಟಿವ್ ಪೋರ್ಟ್ಫೋಲಿಯೋನ ಅಕ್ವೈರ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಪೋರ್ಟ್ಫೋಲಿಯೋನಲ್ಲಿ ವಿಟಮಿನ್ಸ್, ಮಿನರಲ್ಸ್, ಕಾಸ್ಮೆಟಿಕ್ಸ್, ಇವನ್ ಯುರಿನರಿನ ಟ್ರ್ಯಾಕ್ ಹೆಲ್ತ್ ಮೈಂಟೈನ್ ಮಾಡುವಂತ ಮೆಡಿಕಲ್ ಡಿವೈಸಸ್ ರಿಲೇಟೆಡ್ ಆಗಿನೂ ಈ ಪೋರ್ಟ್ಫೋಲಿಯೋನಲ್ಲಿ ಇದೆ ಅಂತ. ಎಂಟೈರ್ ಪೋರ್ಟ್ಫೋಲಿಯೋ ಯುರಾಕ್ಟಿವ್ ಪೋರ್ಟ್ಫೋಲಿಯೋ $8.7 million ಹತ್ರ ಅನಲೈಸ್ಡ್ ರೆವೆನ್ಯೂ ಜನರೇಟ್ ಮಾಡುತ್ತೆ ಅಂತ. ಸೊ ಈ ಪೋರ್ಟ್ಫೋಲಿಯೋನ ಸನ್ಫಾರ್ಮಾ ಅವರು ಫೆಡರ್ಮನ್ ಫಾರ್ಮಾ ಅವರಿಂದ ಅಕ್ವೈರ್ ಮಾಡಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಪ್ರದೀಪ್ ಫಾಸ್ಫೋರ್ಟ್ ಬಗ್ಗೆ ಮಾತಾಡ್ಕೋಬೇಕು. ಈ IPO ಪ್ರೈಸ್ ₹42 ಪರ್ ಶೇರ್ ಅಂಡ್ ಇವತ್ತು ಈ IPO ಲಿಸ್ಟ್ ಆಗಿರೋ ಪ್ರೈಸ್ ₹43.50. ಸೊ ಈ IPO ಪ್ರೈಸ್ ಅಂದ್ರೆ ಪ್ರೀಮಿಯಂ ನಲ್ಲಿ ಇವತ್ತು IPO ಲಿಸ್ಟ್ ಆಗಿದೆ ಮಾರ್ಕೆಟ್ ನಲ್ಲಿ. ನೆಕ್ಸ್ಟ್, JSW ಸ್ಟೀಲ್ ಅಂಡ್ JSW ಇಸ್ಪಾಟ್ ರಿಲೇಟೆಡ್ ಆಗಿ ಒಂದು ಅಪ್ಡೇಟ್ ಬಂದಿದೆ. CNBC ಅವರಿಗೆ ಅವ್ರ ಸೋರ್ಸಸ್ ಮೂಲಕ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ JSW ಸ್ಟೀಲ್ ನಲ್ಲಿ JSW ಇಸ್ಪಾಟ್ ನ ಮರ್ಜ್ ಮಾಡೋದಕ್ಕೆ ನೋಡ್ತಾ ಇದಾರಂತ. ಅಂಡ್ ಈ ಮರ್ಜರ್ ಪ್ರಾಸೆಸ್ ರಿಲೇಟೆಡ್ ಆಗಿ ಇವರು ಆಲ್ರೆಡಿ ಬ್ಯಾಂಕರ್ಸ್ ನ ಅಪಾಯಿಂಟ್ಮೆಂಟ್ ಮಾಡಿದಾರಂತ. ಅಂಡ್ ನೆಕ್ಸ್ಟ್ ಫ್ಯೂ ವೀಕ್ಸ್ ನಲ್ಲಿ ಅವ್ರ ಬೋರ್ಡ್ ಈ ಮರ್ಜರ್ ಅಪ್ರೂವ್ ಕೊಡುತ್ತೆ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಇದರ ರಿಲೇಟೆಡ್ ಆಗಿ ಇವರು JSW ಸ್ಟೀಲ್ ನ ಅಪ್ರೋಚ್ ಆದಾಗ ಅಂಡ್ JSW ಸ್ಟೀಲ್ ಅವರು ಕಮೆಂಟ್ ಮಾಡೋದಕ್ಕೆ ಡಿಕ್ಲೈನ್ ಮಾಡಿರೋ ತರ ಇವರು ಮೆನ್ಷನ್ ಮಾಡಿದ್ದಾರೆ. JSW ಇಸ್ಪಾಟ್ ನ JSW ಸ್ಟೀಲ್ ನಲ್ಲಿ ಮರ್ಜರ್ ಮಾಡ್ತಾರ ಒಂದು ನ್ಯೂಸ್ ಅಪ್ಡೇಟ್ ಸರ್ಕ್ಯುಲೇಟ್ ಆಗಿದ್ರಿಂದ ಇವತ್ತಿನ ಸೆಷನ್ ಅಲ್ಲಿ ಈ ಸ್ಟಾಕ್ 6% ಬೆಳೆದು ₹30.65 ಸ್ಟಾಕ್ ಇವತ್ತು ಕ್ಲೋಸ್ ಆಗಿದೆ. ನೆಕ್ಸ್ಟ್, ಇವತ್ತಿನ ಸೆಷನ್ ಅಲ್ಲಿ ಏಂಜಲ್ ಬ್ರೋಕಿಂಗ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಏಂಜಲ್ ಬ್ರೋಕಿಂಗ್ ಅವರ ಕ್ಲೈಂಟ್ ಬೇಸ್ 10 million ರೀಚ್ ಆಗಿರೋ ತರ ಇವರು ಎಕ್ಸ್ಚೇಂಜಸ್ ಗೆ ಫೈಲಿಂಗ್ ಮೆನ್ಷನ್ ಮಾಡಿದ್ದಾರೆ. ಅಂಡ್ 2021 ಮಾರ್ಚ್ ಇಂದ ನೋಡಿದ್ರೆ ಇವರ ಕ್ಲೈಂಟ್ ಬೇಸ್ ಮೋರ್ ದನ್ ಡಬಲ್ ಆಗಿರೋ ತರ ಇಂಡಸ್ಟ್ರಿ ನಲ್ಲಿ ಇವರು ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರೋ ತರ ಹೇಳ್ತಿದ್ದಾರೆ. ನೆಕ್ಸ್ಟ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ಕೋಬೇಕು. ಈಕ್ವಿಟಿನ ಯೂಸ್ ಮಾಡಿ 3,800 crores ಅಂಡ್ 4,300 crores ಹತ್ರ ಥ್ರೂ ಡೆಟ್ ರೂಟ್ ನಲ್ಲಿ ಥ್ರೂ ಬಾಂಡ್ಸ್ ನ ಇಶ್ಯೂ ಮಾಡೋ ಮೂಲಕ ರೈಸ್ ಮಾಡ್ತಾ ಇದೆ ಅಂತ ಅದರ ರಿಲೇಟೆಡ್ ಆಗಿ ಇವರು ಬೋರ್ಡ್ ಅಂಗೀಕಾರ ಮಾಡಿರೋ ತರ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್, ಆರಂ ಪ್ರಾಪ್ಟೆಕ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ. ಈ ಆರಂ ಪ್ರಾಪ್ಟೆಕ್ ಅವರು ಕೋಲಿವಿಂಗ್ ಕಂಪನಿ ಆಗಿರುವಂತಹ ಹಲೋ ವರ್ಲ್ಡ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿನಲ್ಲಿ 100% ಸ್ಟೇಕ್ ನ ಅಕ್ವೈರ್ ಮಾಡೋದಕ್ಕೆ ಇವರು ಬೋರ್ಡ್ ಅಪ್ರೂವಲ್ ಮಾಡಿರೋ ತರ ಹೇಳ್ತಿದ್ದಾರೆ. ಈ ಕಂಪನಿಯ ಒಂದು ಅಕ್ವಿಸಿಷನ್ ನ ಇವರು 38 crores ಗೆ ಮಾಡೋ ತರ ಅಂಡ್ ಇವರು ಮೆನ್ಷನ್ ಮಾಡಿದ್ದಾರೆ. ಈ ಕೋಲಿವಿಂಗ್ ಕಂಪನಿ ಅಂದ್ರೆ ಏನಂದ್ರೆ ಇವರು ಓನರ್ಸ್ ನ ಅಂಡ್ ಟೆನೆಂಟ್ಸ್ ಗೆ ರೆಂಟಲ್ ಸೊಲ್ಯೂಷನ್ಸ್ ನ ಆಫರ್ ಮಾಡ್ತಾ ಇರ್ತಾರೆ. ಅಂದ್ರೆ ಓನರ್ಸ್ ಹತ್ರ ಒಂದು ಸ್ಪೇಸ್ ಇದೆ ಅಂದ್ರೆ ಆ ಸ್ಪೇಸ್ ನ ಇವರು ಲೀಸ್ ತಗೊಂಡು ಟೆನೆಂಟ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ಆ ಎಂಟೈರ್ ಸ್ಪೇಸ್ ನಲ್ಲಿ ಶೇರಿಂಗ್ ಬೇಸಿಸ್ ನಲ್ಲಿ ರೆಂಟ್ ಗೆ ಆಫರ್ ಮಾಡ್ತಾ ಇರ್ತಾರೆ. ಈ ಹಲೋ ವರ್ಲ್ಡ್ ಇವರಿಗೆ 16 cities ನಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇರೋ ತರ ಇವರು ಹೇಳ್ತಿದ್ದಾರೆ.
ನೆಕ್ಸ್ಟ್ ಅಜಂತಾ ಸೋಯಾ ಅಂತಾನು ಒಂದು ಅಪ್ಡೇಟ್ ಬಂದಿದೆ. ಈ ಅಜಂತಾ ಸೋಯಾ ಅವರು ಪ್ರೀವಿಯಸ್ ಆಗಿ ₹10 ಫೇಸ್ ವ್ಯಾಲ್ಯೂ ಇರುವಂತಹ ಶೇರ್ ನ ಫೇಸ್ ವ್ಯಾಲ್ಯೂ 2 ಗೆ ಸ್ಪ್ಲಿಟ್ ಮಾಡೋದಕ್ಕೆ ಅಪ್ರೂವಲ್ ಮಾಡಿದ್ದಾರೆ ಅಂತ. ಅಂದ್ರೆ ಒಂದು ಸ್ಟಾಕ್ ನ 5 ಸ್ಟಾಕ್ ಗೆ ಸ್ಪ್ಲಿಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸ್ಟಾಕ್ ಒಂದು ಸ್ಪ್ಲಿಟ್ ಒಂದು ರಿಕಾರ್ಡ್ ಡೇಟ್ 17 ಜೂನ್ ಆಗಿ ಫಿಕ್ಸ್ ಮಾಡಿರೋ ತರ ನಿನ್ನೆ ನೈಟ್ ಅಪ್ಡೇಟ್ ಮಾಡಿದ್ದಾರೆ. ಸೊ ಈ ರಿಕಾರ್ಡ್ ಡೇಟ್ ಟೈಮ್ಗೆ ಯಾರ ಹತ್ರ ಆದ್ರೆ ಅಜಂತಾ ಸೋಯಾ ಒಂದು ಶೇರ್ ಇದ್ರೆ ಅದು 5 ಶೇರ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ನೆಕ್ಸ್ಟ್ ಐನಿಯೋ ಸ್ಟರ್ಲೇಷನ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು ಮೋರ್ ದ್ಯಾನ್ 15% ರ್ಯಾಲಿ ಆಗಿದೆ. ಇವರ ನಂಬರ್ಸ್ ನ ಗಮನಿಸಿದ್ರೆ ಪರ್ಟಿಕ್ಯುಲರ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಪ್ರತಿ ಸೆಗ್ಮೆಂಟ್ ನಲ್ಲೂ ಸಿಗ್ನಿಫಿಕೆಂಟ್ ರಿಕವರಿ ಕಾಣಿಸಿದೆ. ಒಂದು ಟೈಮ್ ನಲ್ಲಿ ಬೆಟರ್ ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿನೂ ಚೆನ್ನಾಗಿ ಡೆಲಿವರಿ ಮಾಡಿದ್ದಾರೆ. ಆದ್ರೆ ಸ್ವಲ್ಪ ಕ್ವಾರ್ಟರ್ಸ್ ಆದ್ಮೇಲೆ ಮಾರ್ಜಿನ್ಸ್ ನಲ್ಲಿ ಡಿಕ್ಲೈನ್ ಬಂದಿರೋ ಕಾರಣವಾಗಿ ಈ ಸ್ಟಾಕ್ ಪ್ರೈಸ್ ಅನ್ನು ಇಂಪ್ಯಾಕ್ಟ್ ಮಾಡಿದೆ. ಬಟ್ ಆತರ ನೋಡಿದ್ರೆ ಲಾಸ್ಟ್ ಕ್ವಾರ್ಟರ್ ನಲ್ಲಿ ಬಂದಿರೋ ನಂಬರ್ಸ್ ಅಂದ್ರೆ ಮಾರ್ಜಿನ್ ನಲ್ಲಿ 6% ಇಂಪ್ರೂವ್ಮೆಂಟ್. ಸೊ ಇದರಿಂದ ಪ್ರಾಫಿಟಬಿಲಿಟಿ ಆಲ್ಮೋಸ್ಟ್ ಡಬಲ್ ಆಗಿದೆ. ಸೊ ರೆವೆನ್ಯೂ ನಲ್ಲಿ ಗ್ರೋತ್, ಆಪರೇಷನ್ ಸೈಡ್ ಗ್ರೋತ್, ಮಾರ್ಜಿನ್ಸ್ ನಲ್ಲಿ ಗ್ರೋತ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಬೇಸಿಸ್ ನಲ್ಲಿ ಆಲ್ಮೋಸ್ಟ್ ಡಬಲ್ ದ ಪ್ರಾಫಿಟ್ ನ ಎರ್ನ್ ಮಾಡ್ತಾ ಇರೋ ಕಾರಣವಾಗಿ ಮಾರ್ಕೆಟ್ ಪಾಸಿಟಿವ್ ಆಗಿ ತಗೊಂಡಿದೆ. ಬಟ್ ಅದಕ್ಕಂದ್ರೆ ಪಾಸಿಟಿವ್ ಇವರು ಪ್ರಕಟಣೆ ಮಾಡಿರುವಂತಹ ಡಿವಿಡೆಂಡ್ ₹760 ಹತ್ರ ನಿನ್ನೆ ಸ್ಟಾಕ್ ಕ್ಲೋಸ್ ಆಗಿದೆ. ಇವರು ಪ್ರಕಟಣೆ ಮಾಡಿರುವಂತಹ ಡಿವಿಡೆಂಡ್ ₹105. ಸೊ ನಿನ್ನೆ ಕ್ಲೋಸಿಂಗ್ ಪ್ರೈಸ್ ನಿಂದ ನಾವು ಕಂಪೇರ್ ಮಾಡಿದ್ರೆ ಅದು ನಿಯರ್ ಟು 14% ಡಿವಿಡೆಂಡ್ ಈಲ್ಡ್ ಆಗಿ ನಮಗೆ ಡಿಕ್ಲೇರ್ ಆಗುತ್ತೆ. ಅಂಡ್ ಈ ಡಿವಿಡೆಂಡ್ ಗೆ ರಿಕಾರ್ಡ್ ಡೇಟ್ 7th ಜೂನ್ ಟೈಮ್ ಗೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಶೇರ್ಸ್ ಇರಬೇಕು. ಸೊ ನಾವು ₹105 ಡಿವಿಡೆಂಡ್ ಅಂದ್ರೆ ಸರೋಗತ್ತಲ್ವಾ, ಏನಕ್ಕೆ 14% ಈಲ್ಡ್ ಅಂತಾನು ಮೆನ್ಷನ್ ಮಾಡಿದೀನಿ ಅಂದ್ರೆ ಲೆಟ್ಸ್ ಸಿ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ಸಿ ಏನೋ ಒಂದು ಕಂಪನಿ ಇದೆ, ಬಿ ಏನೋ ಒಂದು ಕಂಪನಿ ಇದೆ. ಎರಡು ಕಂಪನಿನೂ ಸೇರಿ ₹10 ಡಿವಿಡೆಂಡ್ ಕೊಡ್ತಿದೆ. ನೀವು ಬೆಸ್ಟ್ ಡಿವಿಡೆಂಡ್ ರಿಟರ್ನ್ ಗೋಸ್ಕರ ಯಾವ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ನೀವೇನ್ ಹೇಳ್ತೀರಾ, ಎರಡು ₹10 ಕೊಡ್ತಿದೆ ಅಲ್ವಾ, ಸೊ ಯಾವ್ದ್ರಲ್ಲೂ ಒಂದ್ರಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ನಮಗೆ ಈ ಕಂಪನಿಗಳಿಂದ ನಮಗೆ ಅಷ್ಟೇ ಇನ್ಫಾರ್ಮೇಶನ್ ಗೊತ್ತಾದ್ರೆ, ಆದ್ರೆ ಎ ಕಂಪನಿ ಸ್ಟಾಕ್ ಪ್ರೈಸ್ ₹100, ಬಿ ಕಂಪನಿ ಸ್ಟಾಕ್ ಪ್ರೈಸ್ ₹200 ಅಂದ್ರೆ ದೆನ್ ಯಾವ ಕಂಪನಿ ರಿಲೇಟೆಡ್ ಆಗಿ ನಮಗೆ ಡಿವಿಡೆಂಡ್ ಈಲ್ಡ್ 10% ಆಗುತ್ತೆ. ಡಿವಿಡೆಂಡ್ ಎಷ್ಟು ಪ್ರಕಟಣೆ ಮಾಡಿದ್ದಾರೆ, ಡಿವಿಡೆಂಡ್ ಬೈಬ್ಯಾಕ್ ಪ್ರೈಸ್ ನಲ್ಲಿ ನಿಯರ್ ಟು ₹100 ಆತರ ನೋಡಿದ್ರೆ ಎ ಕಂಪನಿ ನಮಗೆ 10% ಡಿವಿಡೆಂಡ್ ಈಲ್ಡ್ ಇದೆ, ವೆರಾಸ್ ಬಿ ಅನ್ನೋ ಕಂಪನಿ ಕೇವಲ ನಮಗೆ 5% ಡಿವಿಡೆಂಡ್ ಈಲ್ಡ್ ಕೊಟ್ಟಿದೆ ತರ ಅರ್ಥ ಆಗುತ್ತೆ. ಇವರೇ ಅಂತಲ್ಲ, ಗುಡ್ ಇಯರ್ ಕಂಪನಿಯವರು ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಆ ನಂಬರ್ ಜೊತೆಗೆ ₹100 ಹತ್ರ ಡಿವಿಡೆಂಡ್ ಪ್ರಕಟಣೆ ಮಾಡಿದ್ದಾರೆ. ₹20 ಫೈನಲ್ ಡಿವಿಡೆಂಡ್ ಅಂಡ್ ₹80 ಸ್ಪೆಷಲ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದಾರೆ. ಆಲ್ಮೋಸ್ಟ್ ₹100 ಡಿವಿಡೆಂಡ್ ನ ಇಫ್ ಇವನ್ ಡಿವಿಡೆಂಡ್ ರಿಲೇಟೆಡ್ ಆಗಿ ನಮಗೆ ಇಂಟ್ರೆಸ್ಟ್ ಇರುವಂತ ಮೊದಲನೇ ಆಪ್ಷನ್ ಆಗಿ ಗ್ರೋತ್ ರಿಲೇಟೆಡ್ ಆಗಿರೋ ಸ್ಟಾಕ್ಸ್ ನ ಫೋಕಸ್ ಮಾಡ್ತಾ ಅದರಲ್ಲಿ ಬೆಟರ್ ಆಗಿ ಡಿವಿಡೆಂಡ್ ಕೊಡ್ತಾ ಇರೋ ಸ್ಟಾಕ್ ನ ಫಿಲ್ಟರ್ ಔಟ್ ಮಾಡೋದೇ ಬೆಟರ್ ಆಪ್ಷನ್ ಆಗುತ್ತೆ ನಮಗೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ನ ಮಾತಾಡ್ಕೊಂಡ್ರೆ, ನಿಫ್ಟಿ ಡೌನ್ ಸೈಡ್ ಹೋಗ್ತಾ ಇದ್ರೆ 16,260, ಅಪ್ ಸೈಡ್ ಗೆ ಬರ್ತಾ ಇದ್ರೆ 16,450 ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ 35,550 ಹತ್ರ ಕ್ಲೋಸ್ ಆಗಿದೆ. ಬಿಲೋ ಹೋದ್ರು ಅಬೌವ್ ಬಂದ್ರು ಇದೇ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಆಗಿ ನೋಡ್ತೀವಿ. ಇಲ್ಲ ಇಲ್ಲೇ ಓಪನ್ ಆದ್ರೆ ಕ್ಲೋಸ್ ನಿಯರ್ ಆಗಿದ್ರೆ ಅಪ್ ಸೈಡ್ ಹೋಗುವಾಗ 35,870 ಅಂಡ್ ಡೌನ್ ಸೈಡ್ ಗೆ ಬರ್ತಾ ಇದ್ರೆ 35,220. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಗಮನಿಸಿದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಬರ್ತಾ ಇದ್ರೆ 16,300 ಪುಟ್ ಆಪ್ಷನ್ ಹತ್ರ ರೀಸೆಂಟ್ ಆಗಿ ವೀಕ್ಲಿ ಅಂಡ್ ಮಂತ್ಲಿ ನಲ್ಲಿ ಓಐ ಡೇಟಾ ಬಿಲ್ಡ್ ಆಗ್ತಾ ಇರೋ ತರ ಕಾಣಿಸುತ್ತೆ. ಆದ್ರೆ ಅದೇ ಸೇಮ್ ವೀಕ್ಲಿ ಈಗ ನೀವು ನೋಡ್ತಿರೋ ಮಂತ್ಲಿ ನಲ್ಲಿ ಸೇಮ್ 16,300 ಕಾಲ್ ಸೈಡ್ ನೋಡ್ತಾ ಇದ್ರೆ ಸಿಮಿಲರ್ ಆಕ್ಟಿವಿಟಿನೂ ಬಿಲ್ಡ್ ಆಗ್ತಾ ಇದೆ. ಸೊ ಕಾಲ್ ಸೈಡ್ ಪುಟ್ ಸೈಡ್ ಎರಡು ಜಾಗದಲ್ಲೂ ಒಂದೇ ಆಕ್ಟಿವಿಟಿ ಬಿಲ್ಡ್ ಆಗ್ತಾ ಇರೋ ಕಾರಣವಾಗಿ ಈ ಝೋನ್ ನಾವು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡೋಕ್ಕಾಗಲ್ಲ. ಹತ್ರ ಆಗದಿರ ಡೌನ್ ಸೈಡ್ ಗೆ ಬರ್ತಿದ್ರೆ ಓವರ್ ಆಲ್ ಆಗಿ ಅಂಡ್ ಇಂಟ್ರಾಡೇ ನಲ್ಲಿ ಫಾರ್ಮ್ ಆಗ್ತಿರೋ ಸಿಗ್ನಿಫಿಕೆಂಟ್ ಡೇಟಾ 16,000 ಆಗಿರೋ ಕಾರಣವಾಗಿ ಯಾವುದು ಇಂಪಾರ್ಟೆಂಟ್ ಸಪೋರ್ಟ್. ಅಂದ್ರೆ ಇಲ್ಲಿಂದ ಟಾಪ್ ಸೈಡ್ ಗೆ ಬರ್ತಿದ್ರೆ 16,500 ಹತ್ರನು ಕಾಲ್ ರೈಟರ್ಸ್ ಅನ್ವೈಂಡ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮ್ ಮಾಡಿರುವಂತ ಲೆವೆಲ್ 16,700. ಬಟ್ 16,500 ಹತ್ರನೇ ಸಿಗ್ನಿಫಿಕೆಂಟ್ ಆಗಿ ಡೇಟಾ ಬಿಲ್ಡ್ ಆಗ್ತಾ ಇರೋ ಕಾರಣವಾಗಿ ಇಮಿಡಿಯೇಟ್ ಆಗಿ 16,500 ಇಫ್ ಆ ಲೆವೆಲ್ ಏನಾದ್ರೂ ಬ್ರೇಕ್ ಆಗಿ ಅಬೋವ್ ಸಸ್ಟೈನ್ ಆದ್ರೆ ಮಾರ್ಕೆಟ್ ಏನಕ್ಕಂದ್ರೆ ಇದು ಇಂಪಾರ್ಟೆಂಟ್ 16,450 ಹತ್ರ ರೀಸೆಂಟ್ ಟೈಮ್ಸ್ ನಲ್ಲಿ ಮಲ್ಟಿಪಲ್ ಟೈಮ್ಸ್ ರಿಜೆಕ್ಟ್ ಆಗಿದೆ. ಸೊ ಈ ಲೆವೆಲ್ಸ್ ಇಲ್ಲಿವರೆಗೂ ಆದ್ರೆ ಬ್ರೇಕ್ ಆಗಲ್ಲ, ನಿಯರ್ ಡೇಸ್ ನಲ್ಲಿ ಅಂತ ಬ್ರೇಕ್ ಆಗಲ್ಲ ಅಂತ ವೀಕ್ಲಿ ಕಾಂಟ್ರಾಕ್ಟ್ ನಲ್ಲಿ ಅಂಡ್ ಕಾಲ್ ಆಪ್ಷನ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಇಫ್ ಅದೇನಾದ್ರೂ ಬ್ರೇಕ್ ಆಗದಿರೋವರೆಗೂ 16,500 ನಾವು ರೆಸಿಸ್ಟೆಂಟ್ ನ ನೋಡಬಹುದು. 16,450 ಅಬೋವ್ ಬಂದು ಮಾರ್ಕೆಟ್ ಸಸ್ಟೈನ್ ಆದ್ರೆ ದೆನ್ 16,700 ನ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಅಕಾರ್ಡಿಂಗ್ ಟು ಆಪ್ಷನ್ ಚೈನ್ ಅಲ್ಲಿ ನಾವು ಗಮನಿಸಬಹುದು. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ಶೇರ್ ಮಾಡಿರುವಂತಹ ಕಂಟೆಂಟ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ಡೇಟಾ ಯಾರಿಗಾದ್ರೂ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.